ಹೇಳಿದ್ದೆ ಹಬ್ಬಕ್ಕೆ ಹಿಂದಿನ ದಿನ ಎಲ್ಲ ತಗೊಬಂದಿದ್ದೀವಿ. ಸಂಜೆ ಅಷ್ಟರಲ್ಲಿ 12 o'clock ಆಗಿದೆ. ಎಲ್ಲ ಡಿಫ್ರೆಂಟ್ ಆಗಿರಲಿ ಅಂತ ಇವತ್ತು ಹಿಡ್ಕೋಬೇಕು. ಪಟಾಕಿ ಹೊಡೆಯಕ್ಕೆ ಹೋಗ್ತಿದ್ದೀವಿ. ಪಟಾಕಿ ಹೊಡೆಯಕ್ಕೆ ಹೋಗ್ತಾ ಇದ್ದೀವಿ. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನಿವತ್ತು ಮಧ್ಯಾಹ್ನದಿಂದ ಇನ್ನೂ ಪೂಜೆ ಮಾಡಿಲ್ಲ. ಲಾಸ್ಟ್ ಟೈಮ್ ತಾನೇ ಹೇಳಿದ್ದೆ ಹಬ್ಬಕ್ಕೆ ಹಿಂದಿನ ದಿನನೇ ಪ್ರಿಪೇರ್ ಮಾಡ್ಕೊಳ್ಳಿ ಅಂತ. ಈ ಸಲ ಯಾಕೋ ಸೋಂಬೇರಿ ತಂದಿನ ಮಾಡಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ದೀಪಾವಳಿ ಅಲ್ವಾ, ಹೆಂಗಿದ್ರು ಸಂಜೆಗೆ ದೀಪ ಎಲ್ಲ ಸೆಲೆಬ್ರೇಷನ್ ಮಾಡೋದಿರುತ್ತೆ. ಹಂಗೆ ನಮ್ಮ ಅಮ್ಮ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಇವತ್ತು ಹಬ್ಬಕ್ಕೆ ನಮ್ಮ ಅಮ್ಮ ಬರ್ತಾ ಇದ್ದಾರೆ. ಆ್ಯಂಡ್ ಇವತ್ತಿನ ದಿನ ಏನೆಲ್ಲ ಮಾಡ್ತೀವಿ ಆ್ಯಂಡ್ ಶಾರ್ಟ್ ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಎರಡನ್ನೂ ಮಾಡೋದು ಮಿಸ್ ಮ್ಯಾಚ್ ಆಗ್ತಾಯಿದೆ. ಆ್ಯಂಡ್ ಟೋಟಲ್ ಆಫ್ ಫ್ರಸ್ಟ್ರೇಷನ್ ಜಾಸ್ತಿ ಆಗ್ಬಿಟ್ಟಿದೆ ಅದಕ್ಕೋಸ್ಕರ. ಸೊ ಬನ್ನಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಬಂದು ನನ್ನ ಅಜ್ಜಿವತನ ತಗೊಂಡಿದ್ದು. ಹೆಂಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ನೋಡಿ ಈ ಥರ ಎಲ್ಲ ಇದೆ ಮುಂದೆಗಡೆ ಫುಲ್ಲು ಈ ಥರ ಕಂಫರ್ಟಬಲ್ ಆಗಿ ಚೆನ್ನಾಗಿದೆ. ಇದು ಲಿಂಕ್ ಬೇಕು ಅಂತ ಕಮೆಂಟ್ ಮಾಡಿ ನಾನು ಶೇರ್ ಮಾಡಿ. ಮೊದಲೇ ಹೇಳ್ದಂಗೆ ನಾನು ನೆನ್ನೆನೇ ಪ್ರಿಪೇರ್ ಮಾಡ್ಕೋಬೇಕಿತ್ತು. ರೀಸೆಂಟಾಗಿ ಒಂದು ಹಬ್ಬದಲ್ಲಿ ಹಂಗೆ ಮಾಡ್ಕೊಂಡಿದ್ದೆ. ಈ ಸಲ ಯಾಕೋ ಒಂಥರ ಮಾಡೋಕ್ಕೆ ಇಂಟ್ರೆಸ್ಟೇ ಬರಲಿಲ್ಲ. ಅದಕ್ಕೋಸ್ಕರ ಬಿಡು, ಆ ದೀಪಾವಳಿ ಅಲ್ವಾ, ಅದು ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ 3 ದಿನ ಇರುತ್ತೆ. ಈವ್ನಿಂಗೇ ಮಾಡ್ಕೊಳ್ಳೋಣ ನಿಧಾನಕ್ಕೆ ಅಂತ ಎಲ್ಲ ಕೆಲಸನೂ ನಿಧಾನಕ್ಕೆ ಮಾಡಿಕೊಂಡೆ ಇವತ್ತು. ಅಟ್ಲೀಸ್ಟ್ ಇವತ್ತು ಒಂದು 12 o'clock ಆದರೂ ಪೂಜೆ ಮಾಡಿಬಿಡ್ಬೋದು ಅಂತ ಅಂದ್ಕೊಂಡೆ. ಬಟ್ ನಾನು ಅಂದ್ಕೊಂಡಂಗೆಲ್ಲ ನಿಜ ಆಗಲ್ಲ. ಮಕ್ಕಳಿರೋ ಮನೇಲಿ ಅವ್ರಿಗೆ ಹಾಲು ಕೊಡಬೇಕು, ತಿಂಡಿ ತಿನ್ನಿಸ್ಬೇಕು, ಹಸ್ಬೆಂಡ್ ಬೇರೆ ಬ್ರೇಕ್ಫಾಸ್ಟ್ ಮಾಡಬೇಕು. ನನ್ನ ಡಿಟಾಕ್ಸ್ ಡ್ರಿಂಕ್ಸ್ ಅಂತೂ ಬಿಡ್ತಾನೆ ಇಲ್ಲ. ನಾನು ಡೈಲಿ ಫಾಲೋ ಮಾಡ್ತಾಯಿದ್ದೀನಿ. ಒಂದಿನ ಏನಾದರೂ ಬಿಟ್ಬಿಟ್ರೆ ಏನು ಗೊತ್ತಾ, ಮತ್ತೆ ಅಯ್ಯೋ ಬಿಡು ಅಂತ ಆಗ್ಬಿಡುತ್ತೆ. ಆ್ಯಂಡ್ ಇವತ್ತು ಸಿಂಪಲಾಗಿ ಬ್ರೇಕ್ಫಾಸ್ಟ್ ಕೂಡ ನಾನು ಒಂದು ಎಲ್ಲರಿಗೂ ಆಗಲಿ ಅಂತ ಸ್ಮೂದಿ ಮಾಡ್ಕೊಂಡಿದ್ದೆ. ಬೇಬಿಗೆ ಬರೀ ಸ್ಮೂದಿ ಎಲ್ಲ ಆಗಲ್ಲ, ಅವಳಿಗೆ ಓಟ್ಸಲ್ಲಿ ಏನೋ ಮಾಡಿಕೊಟ್ಟಿದ್ದೆ. ಅವಳಿಗೆ ರೆಗ್ಯುಲರಾಗಿ ಯಾವಾಗಾರು ಈ ಥರ ಮಿಸ್ ಆಗಿಬಿಟ್ರೆ ಓಟ್ಸು, ಬೆಲ್ಲ, ಡ್ರೈ ಫ್ರೂಟ್ಸು, ಸ್ವಲ್ಪ ಬೆಲ್ಲದ ಪುಡಿ ಎಲ್ಲ ಹಾಕ್ಬಿಟ್ಟು ಮಾಡಿಕೊಡ್ತೀನಿ. ಫ್ಲವರ್ಸು, ಈ ದೀಪ ಇದನ್ನು ತಂದುಬಿಟ್ಟಿದ್ದಾರೆ. ಈ ಗಾಳೀಲಿ ಉಳಿಯಲ್ಲ, ನೋಡಬೇಕು. ಫ್ಲವರ್ಸ್ ತೊಗೊಂಡಿದ್ದೀನಿ. ಕೆಲಸ ಎಲ್ಲ ಏನೋ 1 hourಗೆಲ್ಲ ಆಗೋಯ್ತು. ಈ ಬ್ರೇಕ್ಫಾಸ್ಟ್ ಎಲ್ಲ ಕೊಡೋದೆ ಮತ್ತೆ ಅದು ಇದು ಮಾಡಿಕೊಂಡು ಮತ್ತೆ 1 hour ಆಯಿತು. ಅದೆಲ್ಲ ಮಾಡಿಬಿಟ್ಟು ಇವಾಗ ದೇವ್ರ ಮನೇಲಿ ಪಾತ್ರೆಗಳೆಲ್ಲ ತೊಳೆದಿರಲಿಲ್ಲ, ಅದನ್ನು ಕೂಡ ಎಲ್ಲ ತೊಳ್ಕೊಂಡು ದೇವ್ರ ಮನೇನ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಕೆಲಸ ಎಲ್ಲ ಫುಲ್ಲು ಹೂವೆಲ್ಲ ಹಾಕಿ ಎಲ್ಲ ರೆಡಿ ಮಾಡಿದ್ಮೇಲೆ ಈಗ ಹೊಸ್ಲಿಗೆ ಸಿಂಪಲಾಗಿ ರಂಗೋಲಿ ಎಲ್ಲ ಬಿಡ್ಕೊಂಡು ಹೊರಗಡೆ ಒಂದು ಪಾಟ್ ಇಟ್ಟಿದ್ದೀವಿ. ಈ ಥರ ವಾಟರ್ ಹಾಕೋದು, ಅದಕ್ಕೆ ನಾನು ಬೇಬಿ ಸೇರಿಕೊಂಡು ಈ ಥರ ಸಿಂಪಲಾಗಿ ಫ್ಲವರ್ ಡೆಕೋರೇಷನ್ ಮಾಡಿದ್ವಿ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇತ್ತೀಚೆಗೆ ಡೈಲಿ ಮಾಡ್ತಾಯಿಲ್ಲ, ನಾನು ಏನಾರು ಹಬ್ಬ ಏನಾದ್ರು ವಾರ ಮಾಡಿದಾಗ ಮಾತ್ರ ಮಾಡ್ಕೊಡ್ತೀನಿ. ಪೂಜೆ ಎಲ್ಲ ಮಾಡೋಷ್ಟರಲ್ಲಿ 12 o'clock ಆಗಿದೆ. ತುಂಬ ದಿನ ಆದಮೇಲೆ ಈ ಥರ ನಾನು ನನ್ನ ಮೈಂಡ್ ಆನ್ ಆ್ಯಂಡ್ ಆಫ್ ಆಗ್ತಾಯಿದ್ದೆ. ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು. ನೆನ್ನೆನೆಲ್ಲ ಪ್ರಿಪೇರ್ ಮಾಡ್ಕೊಬಿಟ್ಟಿದ್ರೆ ಒಂದು 10 o'clockಗೆ ಪೂಜೆ ಮಾಡ್ಬೋದಿತ್ತು. ಬಟ್ 12 ಆಯಿತು, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ದೀಪಾವಳಿ ಅಲ್ವಾ, ಸಂಜೆ ಹೊತ್ತಲ್ವಾ ಹಬ್ಬ ಇರೋದು, ಪಟಾಕಿ ಹೊಡೆಯೋದು, ದೀಪ ಹಚ್ಚೋದೆಲ್ಲ. ಅದಕ್ಕೋಸ್ಕರ ಅಂತಲೇ ನಾನು ಲೇಟಾಗಿ ಮಾಡಿದೆ. ನಮ್ಮ ಬೇಬಿಗೆ ಪಾಪ ನಿದ್ದೆ ಬರ್ತಾಯಿದ್ದೆ. ಬೇಬಿ ಹ್ಯಾಪಿ ದೀಪಾವಳಿ ಹೇಳಿ. ಹ್ಯಾಪಿ ದಿವಾಲಿ. ನಿದ್ದೆ ಬಂದುಬಿಟ್ಟಿದೆ. ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ಏನೇನು ಮಾಡಿದೆ ಅಂತ ಬನ್ನಿ ತೋರಿಸ್ತು. ತುಂಬ ಫಸ್ಟು ಒಪ್ಪಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಅದು ಡಿಸೈಡ್ ಆಗಿಲ್ಲ. ಸದ್ಯಕ್ಕೆ ಇವಾಗ ಪಲಾವ್ ಮತ್ತು ಒಂದು ಪಲ್ಯ ಆ್ಯಂಡ್ ಒಂದು ಸಲಾಡ್ ಮಾಡ್ತಾಯಿದ್ದೀನಿ. ಅದನ್ನ ಪ್ರಿಪ್ರೇಷನ್ ನೋಡೋಣ ಎಷ್ಟಾಗುತ್ತೋ ಅಷ್ಟು. ಇದನ್ನ ಹಾಕಿ 1 ವರ್ಷ ಆಗ್ತಾ ಬರ್ತಿದೆ. ಇವಾಗ ಮಿನಿ ವ್ಲಾಗ್ ಮಾಡ್ತಾಯಿದ್ದೀನಲ್ಲ, ಇವಾಗ ಯೂಸ್ ಮಾಡ್ಕೋತಾ ಇದ್ದೀನಿ. ಮಿನಿ ವ್ಲಾಗ್ ಅಂತ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡೋಕ್ಕೆ ರೆಡಿ ಮಾಡಿದ್ದೀನಿ. ಇದು ಬಾಳೆಕಾಯಿ ಇತ್ತು, ಅದಕ್ಕೋಸ್ಕರ ಸಿಂಪಲಾಗಿ ಒಂದು ತವಾ ಫ್ರೈ ಮಾಡೋಣ ಅಂದ್ಕೊಂಡೆ. ಆಮೇಲೆ ಬೇಡ ಅಂತ ನಾನೇ ಓನ್ ರೆಸಿಪಿ ಟ್ರೈ ಮಾಡ್ತಾಯಿದ್ದೀನಿ.
ನೆನೆಸಿಟ್ಟಿದೆ, ಮೊಳಕೆ ಕೂಡ ಬಂದಿದೆ. ಇದರಲ್ಲೇ ಒಂದು ಸಲಾಡ್ ಮಾಡಬೇಕು ಇವತ್ತು. ಇವಾಗ ಹೆಸರು ಬೇಳೆ ಮಾಡ್ತಿದ್ನಲ್ಲ, ಡಿಫ್ರೆಂಟಾಗಿರಲಿ ಅಂತ ಇವತ್ತು ಹೆಸರು ಕಾಳು ಡಯಟ್ ರೆಸಿಪಿಗೆ ನೆನೆ ಹಾಕಿದ್ದೆ, ಅದನ್ನೇ ಸಲಾಡ್ ಮಾಡ್ತಾಯಿದ್ದೀನಿ. ತರಕಾರಿ ಎಲ್ಲ ಹೆಚ್ಚಾಗಿದೆ, ಬಾಳೆಕಾಯಿ ಹೆಚ್ಚಾಗಿದೆ. ನೋಡೋಣ ಎಷ್ಟೆಷ್ಟಾಗುತ್ತೋ ಅಷ್ಟು ರೆಸಿಪಿ ಶೇರ್ ಮಾಡೋಕ್ಕೆ ಏನಿಲ್ಲ, ತುಂಬ ಸಿಂಪಲ್ಲು. ಏನು ಗೊತ್ತಾ, ಹೆಸರು ಕಾಳನ್ನ ಮೊಳಕೆ ಕಟ್ಕೊಂಡಿರ್ತೀವಲ್ಲ, ಅದಕ್ಕೆ ಕ್ಯಾರೆಟ್ ತುರಿ, ಕುಕುಂಬರ್, ಹಾಗೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಗೆ ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ರೆ ಹೆಲ್ದಿ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಆ್ಯಂಡ್ ಇವಾಗ ಪಲಾವ್ನ ನಾನು ಸಿಂಪಲಾಗಿ ತೋರಿಸ್ಕೊಡ್ತೀನಿ. ಎಲ್ಲರ ಮನೇಲಿ ಹೇಗೆ ಮಾಡ್ತೀರೋ ಹಂಗೇ ನಾನು ಕೊತ್ತಂಬರಿ, ಪುದೀನ, ಸ್ವಲ್ಪ ಕಾಯಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಚಕ್ಕೆ ಲವಂಗ ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಟೇಸ್ಟ್ ಮಾಡ್ಕೋಬೇಕು. ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಪಲಾವ್ ಸ್ಪೈಸಸ್ ಹಾಕಿ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲ ಥರ ಪಲಾವ್ ಸ್ಪೈಸಸ್ ಹಾಕಿ ಅದನ್ನೆಲ್ಲ ಫ್ರೈ ಮಾಡ್ಕೊಂಡು ಈರುಳ್ಳಿ ಹಾಕಿ ಅದನ್ನು ಕೂಡ ಫ್ರೈ ಮಾಡಿ ಟೊಮೆಟೊಗಳು ಹಾಕ್ಕೊಂಡಿದ್ದೀನಿ. ಆದಮೇಲೆ ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡರ್ ಹಾಕಿ ಅದನ್ನು ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಈ ಥರ ಎಲ್ಲ ವೆಜಿಟೇಬಲ್ಸ್ ಹಾಕ್ಕೊಂಡಿದ್ದೀನಿ. ಇವತ್ತಂತೂ ನಮ್ಮ ಪಲಾವಲ್ಲಿ ಅಕ್ಕಿಗಿಂತ ಬರೀ ವೆಜಿಟೇಬಲ್ಸೇ ಜಾಸ್ತಿ ಇತ್ತು ಅನ್ಬೋದು. ಬೇಬಿ ಕಾರ್ನ್ ಇತ್ತು ಮತ್ತು ಸೋಯಾ ಚಂಕ್ಸ್ ಎಲ್ಲನೂ ಹಾಕ್ಕೊಂಡಿದ್ದೆ. ಈ ಥರ ನನಗೆ ಪಲಾವಲ್ಲಿ ತುಂಬ ತರಕಾರಿ ಇದ್ದರೆ ಸಖತ್ ಇಷ್ಟ ಆಗುತ್ತೆ. ಆ್ಯಂಡ್ ಲಾಸ್ಟಲ್ಲಿ ತರಕಾರಿ ಫ್ರೈ ಆದಮೇಲೆ ಏನು ರುಬ್ಬಿಟ್ಕೊಂಡಿರ್ತೀವಲ್ಲ ಗ್ರೀನ್ ಮಸಾಲೆ, ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡಿದ್ಮೇಲೆ ಅಕ್ಕಿನ ನಾನು ಒಂದು 1/2 hour ನೆನೆಸಿಟ್ಕೊಂಡಿದ್ದೆ. 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ವಾಟರ್ ಹಾಕೋತೀನಿ. ಲಾಸ್ಟಲ್ಲಿ ಲೆಮನ್ ಹಾಗೆ ಸಾಲ್ಟ್ನ ಹಾಕ್ಕೊಂಡು ನಾನು ವಿಜಲ್ ಹಾಕಲ್ಲ, ಹಂಗೆ ಜಸ್ಟ್ ಕ್ಲೋಸ್ ಮಾಡಿಬಿಡ್ತೀನಿ. ಒಂದು 20 ಮಿನಿಟ್ಸ್ ಆದರೆ ರೆಡಿ ಆಗಿಬಿಡುತ್ತೆ. ಆಸೆ ಪಡ್ತಿದ್ದೀನಿ ಅಂದರೆ ಆಗಿಂದ ಈ ಕಡೆ ಒಂದ್ಸಲ ಶಾರ್ಟ್ ವಿಡಿಯೋ ಹಿಂಗೆ ಹಿಡ್ಕೋಬೇಕು, ಲಾಂಗ್ ವಿಡಿಯೋ ಹಿಂಗೆ ಹಿಡ್ಕೋಬೇಕು. ಯಪ್ಪ, ಸ್ವಲ್ಪ ಸಾಲ್ಟ್ ಹಾಕ್ಬಿಡ್ತೀನಿ. ಇವಾಗ ಮತ್ತೆ ನಾನು ಹಿಂಗೆ ಹಿಡ್ಕೋಬೇಕು ಫೋನ್ನ. 2 hour ಬೇಕು ವಿಡಿಯೋ ಮಾಡೋಕ್ಕೆ. ಬಾಳೆಕಾಯಿ ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಆಯಿಲ್ ಎಷ್ಟು ಬೇಕೋ ಅಷ್ಟು ಹಾಕೊಂಡು ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಜೀರಿಗೆ, ಈ ಥರ ಒಣಮೆಣ್ಸಿನ್ಕಾಯಿ, ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಆನಿಯನ್ ಹಾಗೆ ಟೊಮ್ಯಾಟೊ ಅದನ್ನು ಕೂಡ ಚೆನ್ನಾಗಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬಾಳೆಕಾಯನ್ನ ಕಟ್ ಮಾಡಿ ಸ್ವಲ್ಪ ಹೊತ್ತು ಒಂದು ಪ್ಲೇಟ್ ಮುಚ್ಚಿ ಇಡಬೇಕು, ಇಲ್ಲ ಕಪ್ಗಾಗ್ಬಿಡುತ್ತೆ ನೀರು ಹಾಕಿ. ಸೊ ಅದನ್ನು ಕೂಡ ವಾಶ್ ಮಾಡ್ಕೊಂಡ್ಮೇಲೆ ಟೊಮೊಟೊ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಬಾಳೆಕಾಯಿನೂ ಕೂಡ ಹಾಕಿ ಈ ಥರ ಸ್ವಲ್ಪ ಕೈ ಆಡಿಸಿದ್ಮೇಲೆ ಇವಾಗ ಧನಿಯಾ ಪುಡಿ, ಖಾರದ ಪುಡಿ ಮತ್ತು ಉಪ್ಪು, ಅರ್ಶಿನ ಪುಡಿ ಹಾಕಿದ್ದೀನಿ, ಅದು ಮಿಸ್ ಆಗಿಬಿಟ್ಟಿದೆ. ಅದನ್ನೆಲ್ಲ ಪೌಡರ್ಸ್ಗಳನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿ ಒಂದು 10 to 15 ನಿಮಿಷ ಬೇಯಿಸ್ಕೊಂಡ್ರೆ ರೆಡಿ ಆಗಿಬಿಡತ್ತೆ. ನಮ್ಮ ಬೇಬಿ ನೋಡಿ ಗಾಯ್ಸ್ ಇವಾಗ ಇದ್ದಿದ್ದಾಳೆ. ಸೊ ಗಾಯ್ಸ್, ನಮ್ಮ ಅಡುಗೆ ಕೆಲಸ ಆಲ್ಮೋಸ್ಟ್ ಇವಾಗ ಪಲಾವು ಪಲ್ಯ ರೆಡಿಯಾಗಿದೆ. ಇನ್ನೂ ಒಂದು ಸ್ವೀಟ್ ಏನಾದರೂ ಬೇಗ ಆಗೋವಂಥದ್ದು ಮಾಡಬೇಡೋಣ ಅಂತ ಇವತ್ತು ಡಯಟ್ ರೆಸಿಪಿ ಸ್ವೀಟ್ ಪೊಟ್ಯಾಟೋದಲ್ಲಿ ಮಾಡೋಣ ಅಂದ್ಕೊಂಡೆ. ಇದೆರಡು ಮಾಡಿ ವಿಡಿಯೋ ಮಾಡೋಷ್ಟರಲ್ಲೇ ತಲೆ ಕೆಟ್ಟೋಗಿದೆ. ಇವತ್ತು ಒಂದಿನ ಏನಾಗಲ್ಲ, ಸ್ವಲ್ಪ ತಿಂದ್ಬಿಡ್ತೀನಿ. ಏನಪ್ಪ, ಇವಾಗ ನಮ್ಮಮ್ಮ ಕೂಡ ಬರ್ತಾಯಿದ್ದಾರೆ. ಎಲ್ಲರೂ ಇವಾಗ ಮತ್ತೆ ಹೊಸ್ಲಿಗೆಲ್ಲ ದೀಪ ಹಚ್ಚಿ ಒಂದು ಸ್ವಲ್ಪ ಡೆಕೋರೇಷನ್ ಮಾಡಬೇಕು. ದೀಪಗಳಿದೆ, ಅದೆಲ್ಲ ಮಾಡಿಬಿಟ್ಟು ಪಟಾಕಿ ಹೊಡೆದ್ಬಿಟ್ಟು ಊಟ ಮಾಡ್ಬಿಟ್ಟು ಮಲ್ಕೊಡು. ನೀವೆಲ್ಲ ಯಾವ ಥರ ಹಬ್ಬ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಅಂತ ಹೇಳಲ್ಲ. ಸೊ ಯಾರು ಕಮೆಂಟ್ ಮಾಡ್ತಾ ಇಲ್ಲ, ಇಟ್ಸ್ ಓಕೆ. ನಮ್ಮ ಪಲಾವ್ ಹಾಗೆ ಅದಿದು ಏನು ಬಾಳೆಕಾಯಿ ಪಲ್ಯ ರೆಡಿಯಾಗಿದೆ. ಮೊಸರು ಇರಲಿಲ್ಲ, ಸೊ ಅದಕ್ಕೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಮೊಸರು ತಂದರೆ ಮೊಸರು ಬಜ್ಜಿ ರೆಡಿ ಆಗಿಬಿಡುತ್ತೆ. ಇಷ್ಟೇ ಅಲ್ಲ, ಇನ್ನೊಂದು 2 items ಆ್ಯಡ್ ಆಗುತ್ತೆ ಇದ್ರ ಜೊತೆ, ಆಮೇಲೆ ತೋರಿಸ್ತೀನಿ. ಯಪ್ಪ, ಸುಸ್ತಾಗ್ತಿದೆ ಅಡುಗೆ. 2 ಕೆಲಸ ಮುಗೀತು. ಇನ್ನೂ ಒಂದು ಮೊಸರು ಬಜ್ಜಿ, ಒಂದು ಪಾಯಸ ಮಾಡಿದ್ರೆ ಮತ್ತೆ ಅಡುಗೆ ಮನೆ ಕಡೆ ಇವಾಗ ಕಡೆ ತಲೆನೂ ಹಾಕಿ ಮಲ್ಕೊಳ್ಳಲ್ಲ. ಮನೇಲಿ ಯಾರಾದರೂ ಒಬ್ಬರಾದರೂ ಹೆಲ್ಪ್ಗಿರಬೇಕು, ಒಬ್ಬರೇ ವೀಡಿಯೋಸ್ ಮಾಡು. ನಮ್ಮಮ್ಮ ಅವಾಗಿಂದ ಬರ್ತೀನಿ ಅಂತ ಆಲ್ರೆಡಿ 3 o'clock ಆಯಿತು. ಇನ್ನೂ ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ. ಏನೋ ಸ್ವರೂಪ ಪಾಪಗೆ ಶರತ್ ಹಚ್ಕೊಡ್ತಿದ್ದೆ ಕಡೆ ನಿಮಗೆ. ಈಗ ಅವ ಬತ್ತು ಬಂದೆ ನೋಡಿ, ನಮ್ಮ ಮನೆಗೆ ಬಂದೆ.
ಯಾರಪ್ಪ ಇದು? ಫೋನ್ ಮಾತಾಡಿಯವ್ವ. 11 ಗಂಟೆಗೆ ಬರ್ತೀನಿ ಅಂದ್ಬಿಟ್ಟು. ಶಿಫ್ಟ್ ಮಾಡು ಮನೆ, ಶಿಫ್ಟ್ ಮಾಡು. ಶಿಫ್ಟ್ ಮಾಡಿ. ಓದ್ತಿದ್ದಪ್ಪ. ನಮ್ಮಮ್ಮ ಕೂಡ ಬಂದರು. ನಮ್ಮ ಬೇಬಿ ಅಂತೂ ಫುಲ್ಲು ಹ್ಯಾಪಿ. ಮನೇಲಿ ಅವಳಿಗೆ ಯಾವಾಗಲೂ ಜನಗಳು ಯಾರಾದರೂ ಇರಲೇಬೇಕು, ನನಗೂ ಅಷ್ಟೇ. ಅಷ್ಟರಲ್ಲಿ ಇವಾಗ ನಮ್ಮ ಹಸ್ಬೆಂಡ್ ಕೂಡ ಆಫೀಸಿಂದ ಇವತ್ತು ಬೇಗ ಇತ್ತು. ಅವರು ಕೂಡ ಮನೆಗೆ ಬಂದರು. ಸ್ವೀಟ್ಸು ಅದು ಇದು ತೊಗೊಂಡು. ಅದು ಶಾವಿಗೆ ಪಾಯಸ ಮಾಡ್ತಾ ಇದ್ದೀವಿ, ಬನ್ನಿ ತೋರಿಸ್ತೀವಿ. ಏನಪ್ಪ, ಗೋಡಂಬಿ, ದ್ರಾಕ್ಷಿ, ಬಾದಾಮು ಮತ್ತು ಶಾವಿಗೆನ ತುಪ್ಪ ಹಾಕಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇಲ್ಲಿ ಹಾಲನ್ನ ಕುದಿಯೋಕೆ ಇಟ್ಕೊಂಡಿದ್ದೀನಿ. ಸೊ ಇವಾಗ ಟ್ರಾನ್ಸ್ಫರ್ ಮಾಡಬೇಕು. ಸೊ ಲಾಸ್ಟಲ್ಲಿ ಶುಗರ್ ಮತ್ತು ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ರೆಡಿ ಆಗಿಬಿಡುತ್ತೆ. ಲಾಸ್ಟ್ ಟೈಮ್ ನಾನು ಬೆಲ್ಲನ ಹಾಕಿ ಟ್ರೈ ಮಾಡಿದ್ದೆ, ಹಾಲೆಲ್ಲ ಒಡೆದೋಗ್ಬಿಟ್ಟಿತ್ತು. ಸೊ ಇವತ್ತು ಸ್ವಲ್ಪ ಶುಗರ್ನೇ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ, ಏನಾಗಲ್ಲ ಹಬ್ಬದ ದಿನ ಅಂತ. ಇದು ಇವಾಗ ಒಬ್ಬಟ್ಟನ್ನ ನಾವು ಮಾಡೋದ ಅಥವಾ ತರಿಸ್ಬಿಡೋದ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಹೊರ್ಗಡೆ ಆಲ್ರೆಡಿ ಒಂದು ರೌಂಡ್ ಮಳೆ ಬಂದು ಹೋಗಿದೆ. ಇವಾಗ ಹೊರಗಡೆ ಬಾಗಿಲಲ್ಲಿ ದೀಪ ಹಚ್ಚೋಣ ಅಂದರೆ ಫುಲ್ಲು ಗಾಳಿ ಇದೆ. ಸ್ವಲ್ಪ ಕಷ್ಟನೇ ಇವತ್ತು ದೀಪ ಹಚ್ಚೋದು. ನೋಡಬೇಕು, ಕ್ಯಾಂಡಲ್ಸ್ ಬರುತ್ತಲ್ಲ ಅದು ತರಿಸಿದ್ದೀನಿ. ಎಷ್ಟಾಗುತ್ತೋ ಇಲ್ಲೆಲ್ಲ ಮೇಲ್ಗಡೆ ಇಲ್ಲಿ ಇದ್ರ ಮೇಲೆ ಇಡೋಣ ಅಂತ ತರಿಸಿದ್ದೀವಿ. ಎಷ್ಟು ಗಾಳಿ ಇದೆ ನೋಡಿ. ಇಷ್ಟು ಗಾಳೀಲಿ ಮಳೇಲಿ ನಿಜ ಕಷ್ಟ ಆಗ್ಬೋದು. ಸೊ ಒಳಗಡೆ ಮಾತ್ರ ಸಿಂಪಲ್ಲಾಗಿ ಒಂದು ಡೆಕೋರೇಷನ್ ಮಾಡಿ ಅಲ್ಲಿ ಇಟ್ಬಿಟ್ಟು ಮತ್ತೆ ಪೂಜೆ ಮಾಡಬೇಕು. ಒಂದು ರೀಲ್ಸ್ ಕೂಡ ಇವಾಗ ಮಾಡಿಸ್ಕೋಬೇಕು. ಹೇಳ್ದೆ ತಾನೆ, ಖಾರ ಇರುತ್ತದು. ಮೊಸರು ಹಾಕಿದ್ರೆ ಬೇಗ ತಿನ್ಸಮ್ಮ ಒಂದು ತುತ್ತು. ಇಲ್ಲಾಂದ್ರೆ ಬೇಡ ಬಿಡಿ, ಪಟಾಕಿ ನಡಿ ಕೊಡು ಕೊಡು ಕೊಡು. ನಮ್ಮ ಅಮ್ಮನ ಕೈ ಬಿಟ್ಟಿದ್ದೀವಿ ಗಾಯ್ಸಿ ಅದು ಊಟ ತಿನ್ಸಕ್ಕೆ. ಅದಕ್ಕೆ ನಮ್ಮ ಬೇಬಿ ಊಟನೇ ತಿಂಗಳು ಆಮೇಲೆ ನೋಡಿ ಹೆಂಗಾಡ್ತಾವಳ ಆಟಗಳ. ವಾಟರ್ ಪ್ಲ್ಯಾಂಟ್ ತಂದು ಆಲ್ಮೋಸ್ಟ್ 1 ಇಯರ್ ಆಗ್ತಿದೆ. ಜಾಸ್ತಿ ಒಂದು 5 to 6 ಟೈಮ್ ಯೂಸ್ ಮಾಡಿದ್ದೀವಿ. ಇವತ್ತು ಆನ್ ಮಾಡಿದ್ವಿ, ಚೆನ್ನಾಗಿರುತ್ತೆ ಊಟ ಮಾಡ್ಕೊಂಡು ಇದು ನೋಡ್ಕೊಂಡು ತಿನ್ನೋಕ್ಕೆ. ಹಾಯ್ ಗಾಯ್ಸ್, ಬನ್ನಿ ನಮ್ಮ ಇವತ್ತಿನ ದೀಪಾವಳಿ ಸ್ಪೆಷಲ್ ಏನೇನು ಮಾಡಿದ್ದೀವಿ ತೋರಿಸ್ತೀನಿ. ಫಸ್ಟು ಸ್ವೀಟ್ ಏನಪ್ಪ ಇದು, ಸಿಂಪಲ್ ಖೀರ್. ಇದೊಂದು ಮಾತ್ರ ಡಯಟ್ ರೆಸಿಪಿ ಇವತ್ತು. ಏನಪ್ಪ, ಹೆಸರು ಕಾಳು ಸಲಾಡ್. ಇದು ಏನಂದರೆ ಕರ್ದು ಏನೋ ಒಂದು. ಇದು ಬಾಳೆಕಾಯಿ ಪಲ್ಯ ಆ್ಯಂಡ್ ಪಲಾವ್. ಸೊ ಇವಾಗ ಊಟ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಊಟ ಮಾಡಿಬಿಟ್ಟು ದೀಪ ಹಚ್ಚಿ ಪಟಾಕಿ ಹೊಡೆದ್ರೆ ಇವತ್ತಿನ ದೀಪಾವಳಿ ಮುಗಿಯುತ್ತೆ. ಸ್ಪೂನ್ ಬೇಕಾಗ್ತದೆ ಕೈಯೆಲ್ಲ. ಫಸ್ಟ್ ಏನು ತಿಂದ್ವಿ? ಅಲ್ಲಿ ಖುಷಿ ಕುರೀರಿ ಸೊ ನಮ್ಮದು ಊಟ ಎಲ್ಲ ಮುಗಿಯೋಷ್ಟರಲ್ಲಿ ಒಬ್ಬಟ್ಟು ಮತ್ತು ಇದೇನೇನೋ ಮದ್ದೂರು ವಡೆ ಆರ್ಡ್ರ್ ಮಾಡಿದ್ರು. ಅದನ್ನು ಕೂಡ ಊಟ ಎಲ್ಲ ಆದಮೇಲೆ ತಿಂದ್ವಿ. ಚೆನ್ನಾಗಿತ್ತು. ಮನೇಲಿ ಮಾಡೋಕ್ಕಾಗಿಲ್ಲ, ಬಟ್ ಹಬ್ಬದ ದಿನ ಏನಾದ್ರು ಈ ಥರ ಸ್ವೀಟ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ತರಿಸಿದ್ವಿ. ಆ್ಯಂಡ್ ಇದು ವಾಟರ್ ಫ್ಲಾಂಟ್ ಜೊತೆ ನಾನು ಕೂಡ ಒಂದು ವಿಡಿಯೋ ಮಾಡ್ಕೊತಾ ಇದ್ದೆ. ಇವಾಗ
ಊಟ ಎಲ್ಲ ಆದಮೇಲೆ ನೆಕ್ಸ್ಟು ನಮ್ಮ ಕೆಲಸ ಏನಪ್ಪ ಅಂದರೆ ದೀಪ ಎಲ್ಲ ಇಡಬೇಕಲ್ಲ, ಅದಕ್ಕೋಸ್ಕರ ಮನೆ ಒಳಗಡೆ ಈ ಥರ ಸ್ಮಾಲಾಗಿ ಸಿಂಪಲ್ಲಾಗಿ ಫ್ಲವರ್ಸ್ ಏನೇನಿದೆ ಅದೆಲ್ಲ ತೊಗೊಂಡು ಈ ಥರ ನಾನು ಪಾಪು ಸೇರಿಕೊಂಡು ಅರೇಂಜ್ ಮಾಡ್ತಾಯಿದ್ದೀವಿ. ಇವಾಗ ದೇವ್ರಿಗೆ ಕೂಡ ದೀಪ ಮತ್ತೆ ಹಚ್ಚಿ ಮತ್ತು ಒಳಗಡೆ ಇರೋ ಹೊಸ್ಲಿಗೆ ಒಳಗಡೆ ನಮ್ಮ ಹಳ್ಳಿ ಕಡೆ ಎಲ್ಲ ಅವಾಗೆಲ್ಲ ಏನು ಮಾಡ್ತಿದ್ರು ಅಂದರೆ ಸಗಣಿ ಬರುತ್ತಲ್ಲ ತೊಪ್ಪೆ ಅದನ್ನೆಲ್ಲ ತೊಗೊಂಡು ಮತ್ತು ಒಂದು ಹೂವು ಸಿಗ್ತಿತ್ತು, ಹುಚ್ಚೆಳ್ದು ಹೂವು, ಅದೆಲ್ಲ ತುಂಬ ಹಳೆ ನೆನಪುಗಳೆಲ್ಲ ನಂಗೆ ಬರ್ತಾಯಿದ್ದು. ನಾವು ತುಂಬ ಚಿಕ್ಕವರಿದ್ದಾಗ ಊರಲ್ಲಿದ್ವಿ, ಅವಾಗ ಈ ಥರ ಎಲ್ಲ ಮಾಡ್ತಾಯಿದ್ರು. ಮನೆ ಮುಂದೆ ಎಲ್ಲ ಸಗಣಿ ಹಾಕಿ ರಂಗೋಲಿ ಡೈಲಿ 1 ತಿಂಗಳು ಬರೀ ಇದೇನೆ ಚೆನ್ನಾಗಿರ್ತಿತ್ತು. ಬಟ್ ಬೆಂಗಳೂರಲ್ಲಿ ಅದನ್ನೆಲ್ಲ ಮಾಡೋಕ್ಕಾಗಲ್ಲ. ಸೊ ನೋಡಿ ಫೈನಲ್ ಆಗಿ ಈ ಥರ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಸಿಂಪಲ್ ಆ್ಯಂಡ್ ಕ್ಯೂಟಾಗಿ ಡೆಕೋರೇಷನ್ನು. ಈ ಥರ ಪುಟ್ಟು ದೀಪಗಳನ್ನೆಲ್ಲ ನಾನು ಬಿಗ್ ಬಾಸ್ಕೆಟಲ್ಲಿ ಆರ್ಡರ್ ಮಾಡಿದ್ದೆ. ಸಡನ್ನಾಗಿ ಇದು ಪ್ಲ್ಯಾನ್ ಆಗಿದ್ದು, ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳಿ ಎಲ್ಲ ಕಡೆ ಈ ಥರ ಇಟ್ಕೊಂಡು ಬಂದೆ. ಸಡನ್ ಪ್ಲ್ಯಾನ್ ಇದು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮನೆಯೆಲ್ಲ. ನಾನು ಅಂದ್ಕೊಂಡೆ ಇನ್ನೂ ಸ್ವಲ್ಪ ತರಿಸ್ಬೇಕಿತ್ತು ಅಂತ, ಅಷ್ಟು ಕ್ಯೂಟಾಗಿ ಕಾಣಿಸ್ತಿತ್ತು ಗೊತ್ತಾ ಪುಟ್ಟು ದೀಪಗಳು. ಇವಾಗ ಲೈಟೆಲ್ಲ ಆಫ್ ಮಾಡ್ತಿದ್ದೀವಿ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಒಳಗಡೆ ಔಟ್ಸೈಡ್ ಅಂತೂ ತುಂಬಾ ಗಾಳಿ ಇತ್ತು. ನಾವು ನಾರ್ಮಲಾಗಿ ಈ ಥರ ಗ್ಲಾಸ್ ಬರುತ್ತಲ್ಲ, ಆ ದೀಪನ ತರೋಕ್ಕಾಗಿರಲಿಲ್ಲ, ಮರ್ತೋಗ್ಬಿಟ್ಟಿತ್ತು. ಸ್ವಲ್ಪ ಹೊತ್ತಾದರೂ ಉರಿಲಿ ಅಂತ. ಸೊ ಇವಾಗ ಬಾಗಿಲಿಗೆಲ್ಲ ದೀಪ ಹಚ್ತಾ ಇದ್ದೀನಿ. ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಇವಾಗ. ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು. ನಾವು ಯಾವ ಮನೇಲಿ ಇರ್ತೀವಿ ಏನು ಅದನ್ನೆಲ್ಲ ಬಿಟ್ಬಿಟ್ಟು ಏನೇನು ಹಬ್ಬ ಬರುತ್ತೆ, ಸಿಂಪಲ್ ಥಿಂಗ್ಸ್ನ ಈ ಥರ ನಾವು ಎಂಜಾಯ್ ಮಾಡ್ತಿದ್ರೆ ಲೈಫ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಅಲ್ವಾ. ಮನೆ ತುಂಬ ಜನ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಹಬ್ಬ. ಸೌಮ್ಯ ಅವ್ರಿಗೆ ಕೆಲಸ ಇತ್ತು, ಸೊ ಅವಳು ಬರೋಕ್ಕಾಗಿರಲಿಲ್ಲ. ನಾನು ಸ್ವಲ್ಪ ಬೇಬಿ ಇಬ್ಬರು ಸೇರ್ಕೊಂಡು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಅವಳು ಬಂದಿದ್ದರೆ ಇನ್ನೂ ಚೆನ್ನಾಗಿ ತಗೊಡ್ತಾಯಿದ್ಲು ಆ್ಯಂಡ್ ಚೆನ್ನಾಗಿರ್ತಿತ್ತು ಹಬ್ಬ ಕೂಡ ಮನೆ ತುಂಬ ಜನ ಇದ್ದರೆ. ಪೂಜೆ ಎಲ್ಲ ಮಾಡಾಯಿತು. ಇವಾಗ ಪಟಾಕಿ ಹೊಡಿಯಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಮನೆ ಹತ್ರ ಎಲ್ಲ ಹೆಂಗೆ ಹೊಡಿತಾ ಇದ್ದಾರೆ. ಬಾರಮ್ಮ ಪಟಾಕಿ ಹೊಡಿಯೋಣ. ದೂರ ಬಚ್ಚಿನ ಎಲ್ಲೆಲ್ಲೂ ಪಟಾಕಿ ಹೊಡಿತಾ ಇದ್ದಾರೆ. ಆ ಕಡೆ ಫುಲ್ಲು ಬ್ಲರ್, ಏನೂ ಕಾಣಿಸ್ತಾನೆ ಇಲ್ಲ. ಇವತ್ತು ಯಾರೂ ಇಲ್ಲ ವಿಡಿಯೋ ಮಾಡ್ಕೊಳಕ್ಕೆ. ನಡೀರಿ ಪಟಾಕಿ ಹೊಡಿಯೋಣ. ಇಲ್ಲ ನಿಂತಿದ್ಯಾ? ಅಲ್ಲಡಿ, ಯಾಕೆ ಭಯನ ನಿಂಗೆ? ಹುಷಾರು.
ಯಾವ್ದಿದು ಕೆಳಗಚ್ಚಿಬಿಟ್ಟು ಬರಗೀರ ಸಕ್ಕ ಸೌಂಡ್ ಬರ್ತದೆ ಮಾತ್ರ ಇದು ಬಂದ್ರೆ ಬರ್ಲಿ ಬಿಡು. ಕೊಟ್ಟಿರೋದು ಪಾಪು ಬೈಲಿ ಪಾಪು. ದೂರ ಬಾ ಅದು ಹತ್ಕೊಂಡೇ ಇಲ್ಲ. ಬಾರೋ ಈ ಕಡೆ ಬಾರೋ. ಒಂದ್ ವಾವ್. ವಾವ್. ಮೇಲ್ಗಡೆನೇ ಸ್ವಲ್ಪ ಪಟಾಕಿಸ್ ಎಲ್ಲ ಹೊಡೆದ್ವಿ. ಯಾವುದೂ ಸೌಂಡ್ ಬರೋದೆಲ್ಲ ಹೊಡೆದಿಲ್ಲ, ಜಸ್ಟ್ ಸೌಂಡ್ಲೆಸ್ ಈ ಥರ ಭೂಚಕ್ರ, ಫ್ಲವರ್ ಪಾಟು, ಸುರ್ಬತ್ತಿ. ನನಗೆ ಈ ಥರ ಸೌಂಡ್ ಬರೋದಂದರೆ ಸಖತ್ ಭಯ ಆಗುತ್ತೆ, ಅದಕ್ಕೆ ನಾನು ಚಿಕ್ಕದು ಸೌಂಡ್ ಬರ್ದಿರೋದೇ ಎಲ್ಲ ಹೊಡೆದೆ. ನೋಡ್ತಿರ್ಬೋದು ಎಲ್ಲ ಫುಲ್ ಎಂಜಾಯ್ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು ಇವತ್ತಿನ ನಮ್ಮ ದೀಪಾವಳಿ ಹಬ್ಬ. ಆ್ಯಂಡ್ ಹೊರ್ಗಡೆ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ 3 ಡೇಸಿಂದ ಬರೀ ಸೌಂಡು, ಒಂಥರ ವೈಬೇ ಸಕ್ಕತ್ತಾಗಿತ್ತು. ನಮ್ಮ ಏರಿಯಾದಲ್ಲಂತೂ ಸಕ್ಕತ್ತಾಗಿ ಸೆಲೆಬ್ರೇಟ್ ಮಾಡ್ತಾರೆ ಎಲ್ಲರೂ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಆ್ಯಂಡ್ ಏನಾದ್ರು ಇದ್ರೆ ಕಮೆಂಟ್ ಮಾಡಿ, ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ದೀಪಾವಳಿ ಹಬ್ಬದ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತು ಅಷ್ಟು ಬೇಗ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋದಕ್ಕೆ ಟ್ರೈ ಮಾಡ್ತೀನಿ. ಬಾಯ್ ಬಾಯ್. ನಮ್ಮ ಬೇಬಿ ನೋಡಿ ಅಲ್ಲಿ ಪೂಜೆ ಮಾಡಿದರೆ ಎಲ್ಲ ಹೋಗಿ ಆಡ್ ಮಾಡಿಬಿಟ್ಟಿದ್ದಾಳೆ. ನಾವಿವಾಗ ಬಿಗ್ ಬಾಸ್ ನೋಡಿಕೊಂಡು ಮಲ್ಕೊಳ್ಳೋದು. ಮತ್ತೆ ಸಿಗ್ತೀನಿ. ಬಾಯ್ ಬಾಯ್. ದೀಪ ಎಲ್ಲ ಆದಮೇಲೆ ನೋಡಿ ನಮ್ಮ ಬಂಗಾರ ಏನು ಆಟಾಡ್ತಾ ಇದೆ ಇಲ್ಲಿ. ಸೊ ನಾವು ಬಿಗ್ ಬಾಸ್ ನೋಡ್ತಾ ಇದ್ದೀವಿ. ಬಿಗ್ ಬಾಸ್ ನೋಡ್ಕೊಂಡು ಮಲ್ಕೊಂಡು